ರಾಜ್ಯ ಬಿಜೆಪಿಯ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಲೇಬೇಕು. ಆದ್ದರಿಂದ ವರಿಷ್ಠರು ನಡೆಸಿದ ಸರಣಿ ಸಭೆಯಲ್ಲಿ ವಿಜೇಂದ್ರ ಪರ ವ್ಯಾಪಕ ಬೆಂಬಲ ವ್ಯಕ್ತವಾಯಿತು. ಸಭೆಯಲ್ಲಿ ಪಾಲ್ಗೊಂಡಿದ್ದ 60ಕ್ಕೂ ಹೆಚ್ಚು ಶಾಸಕರ ಪೈಕಿ 56 ಶಾಸಕರು ವಿಜೇಂದ್ರ ಪರ ಬ್ಯಾಟ್ ಬೀಸಿದ್ದಾರಂತೆ. ಒಬ್ಬರು ಮಾತ್ರ ವಿರೋಧ ವ್ಯಕ್ತಪಡಿಸಿದರೆ 3 ಪಕ್ಷದ ಹಿತಕ್ಕೆ ಬದ್ಧ ಅಂತ ಹೇಳಿದ್ದಾರಂತೆ. ಹಾಗಾಗಿ ಒಂದು ರೀತಿಯಲ್ಲಿ ವಿಜೇಂದ್ರ ಮತ್ತೆ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯುವುದು ನಿಶ್ಚಿತವಾಗಿದೆ. ಇದರ ಬಗ್ಗೆ ಮಾತಾಡಿದ್ದಾರೆ ಕೆಲವರು, ಕೇಳಿಸ್ಕೊಳ್ಳಿ. ಸ್ವಾಮಿ, ಅವ್ರ ಸ್ಟ್ಯಾಂಡರ್ಡ್ ರಾಜ್ಯದ ಜನತೆ ಗೊತ್ತಿದೆ. ಒಳ್ಳೆ ದೊಡ್ಡ ವ್ಯಕ್ತಿ ಯಾರನ್ನಾರು ಹೇಳ್ರ ಹೆಸರು ಯಾಕೆ ಕೇಳ್ತೀರಿ? ನನಗೆ ಅವನ ಹೆಸರು ಕೇಳಲಿಕ್ಕೆ ಅಸಹ್ಯ ಆಗಿದೆ. ಇವ್ರ ಕೆಲಸಗಳನ್ನು, ನಾಮಿನೇಷನ್ಗಳನ್ನು ನಾನು ಮಾಡಿಸ್ಕೊಟ್ಟಿದ್ದೀನಿ. 5 ವರ್ಷ ನನ್ನ ಮನೇಲಿ ಎಲ್ಲ ಬಂದರೂ ಕೆಲಸ ಮಾಡಿಸ್ಕೊಂಡು ನಾನು ಮುಖ್ಯಮಂತ್ರಿ ಹತ್ರ ಕರ್ಕೊಂಡು ಕೆಲಸ ಮಾಡಿಸ್ಕೊಡ್ದೆ. ನನ್ನ ಕಚೇರಿಯಲ್ಲಿ ಒಬ್ಬ PA ಇವ್ರ ಕೆಲಸಕ್ಕೆ ಫಾಲೋಅಪ್ ಮಾಡೋಕ್ಕೆ ಬಿಟ್ಟಿದ್ದೆ. ಇದು ಸುಳ್ಳು ಅಂತ ಹೇಳ್ಬೇಡಿ, ನಾನು ರಾಜಕೀಯ ನಿವೃತ್ತಿ ಆಗ್ತೀನಿ. ಮುಖ ನೋಡೋಕೆ ಅಸಹ್ಯ ಆಗುತ್ತೆ, ಹೆಸರು ಹೇಳೋಕೆ ಅಸಹ್ಯ ಆಗುತ್ತೆ. ಆಯ್ತಲ್ಲಪ್ಪ, ನನ್ನ ಮನೇಲಿ 5 ವರ್ಷ ಇದ್ದಿದ್ದಲ್ಲ, ಅವಾಗ ಅಸಹ್ಯ ಅನಿಸ್ತಿಲ್ವಾ? ಮುಖ ನೋಡೋಕ್ಕೆ ನಿನಗೆ. ರಾಜ್ಯ ಬಿಜೆಪಿಯ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಲೇಬೇಕು. ಆದ್ದರಿಂದ ವರಿಷ್ಠರು ನಡೆಸಿದ ಸರಣಿ ಸಭೆಯಲ್ಲಿ ವಿಜೇಂದ್ರ ಪರ ವ್ಯಾಪಕ ಬೆಂಬಲ ವ್ಯಕ್ತವಾಯಿತು. ಸಭೆಯಲ್ಲಿ ಪಾಲ್ಗೊಂಡಿದ್ದ 60ಕ್ಕೂ ಹೆಚ್ಚು ಶಾಸಕರ ಪೈಕಿ 56 ಶಾಸಕರು ವಿಜೇಂದ್ರ ಪರ ಬ್ಯಾಟ್ ಬೀಸಿದ್ದಾರಂತೆ. ಒಬ್ಬರು ಮಾತ್ರ ವಿರೋಧ ವ್ಯಕ್ತಪಡಿಸಿದರೆ 3 ಪಕ್ಷದ ಹಿತಕ್ಕೆ ಬದ್ಧ ಅಂತ ಹೇಳಿದ್ದಾರಂತೆ. ಹಾಗಾಗಿ ಒಂದು ರೀತಿಯಲ್ಲಿ ವಿಜೇಂದ್ರ ಮತ್ತೆ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯುವುದು ನಿಶ್ಚಿತವಾಗಿದೆ. ಇದರ ಬಗ್ಗೆ ಮಾತಾಡಿದ್ದಾರೆ ಕೆಲವರು, ಕೇಳಿಸ್ಕೊಳ್ಳಿ. ಸ್ವಾಮಿ, ಅವ್ರ ಸ್ಟ್ಯಾಂಡರ್ಡ್ ರಾಜ್ಯದ ಜನತೆ ಗೊತ್ತಿದೆ. ಒಳ್ಳೆ ದೊಡ್ಡ ವ್ಯಕ್ತಿ ಯಾರನ್ನಾರು ಹೇಳ್ರ ಹೆಸರು ಯಾಕೆ ಕೇಳ್ತೀರಿ? ನನಗೆ ಅವನ ಹೆಸರು ಕೇಳಲಿಕ್ಕೆ ಅಸಹ್ಯ ಆಗಿದೆ. ಇವ್ರ ಕೆಲಸಗಳನ್ನು, ನಾಮಿನೇಷನ್ಗಳನ್ನು ನಾನು ಮಾಡಿಸ್ಕೊಟ್ಟಿದ್ದೀನಿ. 5 ವರ್ಷ ನನ್ನ ಮನೇಲಿ ಎಲ್ಲ ಬಂದರೂ ಕೆಲಸ ಮಾಡಿಸ್ಕೊಂಡು ನಾನು ಮುಖ್ಯಮಂತ್ರಿ ಹತ್ರ ಕರ್ಕೊಂಡು ಕೆಲಸ ಮಾಡಿಸ್ಕೊಡ್ದೆ. ನನ್ನ ಕಚೇರಿಯಲ್ಲಿ ಒಬ್ಬ PA ಇವ್ರ ಕೆಲಸಕ್ಕೆ ಫಾಲೋಅಪ್ ಮಾಡೋಕ್ಕೆ ಬಿಟ್ಟಿದ್ದೆ. ಇದು ಸುಳ್ಳು ಅಂತ ಹೇಳ್ಬೇಡಿ, ನಾನು ರಾಜಕೀಯ ನಿವೃತ್ತಿ ಆಗ್ತೀನಿ. ಮುಖ ನೋಡೋಕೆ ಅಸಹ್ಯ ಆಗುತ್ತೆ, ಹೆಸರು ಹೇಳೋಕೆ ಅಸಹ್ಯ ಆಗುತ್ತೆ. ಆಯ್ತಲ್ಲಪ್ಪ, ನನ್ನ ಮನೇಲಿ 5 ವರ್ಷ ಇದ್ದಿದ್ದಲ್ಲ, ಅವಾಗ ಅಸಹ್ಯ ಅನಿಸ್ತಿಲ್ವಾ? ಮುಖ ನೋಡೋಕ್ಕೆ ನಿನಗೆ. ರಾಜ್ಯ ಬಿಜೆಪಿಯ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಲೇಬೇಕು. ಆದ್ದರಿಂದ ವರಿಷ್ಠರು ನಡೆಸಿದ ಸರಣಿ ಸಭೆಯಲ್ಲಿ ವಿಜೇಂದ್ರ ಪರ ವ್ಯಾಪಕ ಬೆಂಬಲ ವ್ಯಕ್ತವಾಯಿತು. ಸಭೆಯಲ್ಲಿ ಪಾಲ್ಗೊಂಡಿದ್ದ 60ಕ್ಕೂ ಹೆಚ್ಚು ಶಾಸಕರ ಪೈಕಿ 56 ಶಾಸಕರು ವಿಜೇಂದ್ರ ಪರ ಬ್ಯಾಟ್ ಬೀಸಿದ್ದಾರಂತೆ. ಒಬ್ಬರು ಮಾತ್ರ ವಿರೋಧ ವ್ಯಕ್ತಪಡಿಸಿದರೆ 3 ಪಕ್ಷದ ಹಿತಕ್ಕೆ ಬದ್ಧ ಅಂತ ಹೇಳಿದ್ದಾರಂತೆ. ಹಾಗಾಗಿ ಒಂದು ರೀತಿಯಲ್ಲಿ ವಿಜೇಂದ್ರ ಮತ್ತೆ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯುವುದು ನಿಶ್ಚಿತವಾಗಿದೆ. ಇದರ ಬಗ್ಗೆ ಮಾತಾಡಿದ್ದಾರೆ ಕೆಲವರು, ಕೇಳಿಸ್ಕೊಳ್ಳಿ. ಸ್ವಾಮಿ, ಅವ್ರ ಸ್ಟ್ಯಾಂಡರ್ಡ್ ರಾಜ್ಯದ ಜನತೆ ಗೊತ್ತಿದೆ. ಒಳ್ಳೆ ದೊಡ್ಡ ವ್ಯಕ್ತಿ ಯಾರನ್ನಾರು ಹೇಳ್ರ ಹೆಸರು ಯಾಕೆ ಕೇಳ್ತೀರಿ? ನನಗೆ ಅವನ ಹೆಸರು ಕೇಳಲಿಕ್ಕೆ ಅಸಹ್ಯ ಆಗಿದೆ. ಇವ್ರ ಕೆಲಸಗಳನ್ನು, ನಾಮಿನೇಷನ್ಗಳನ್ನು ನಾನು ಮಾಡಿಸ್ಕೊಟ್ಟಿದ್ದೀನಿ. 5 ವರ್ಷ ನನ್ನ ಮನೇಲಿ ಎಲ್ಲ ಬಂದರೂ ಕೆಲಸ ಮಾಡಿಸ್ಕೊಂಡು ನಾನು ಮುಖ್ಯಮಂತ್ರಿ ಹತ್ರ ಕರ್ಕೊಂಡು ಕೆಲಸ ಮಾಡಿಸ್ಕೊಡ್ದೆ. ನನ್ನ ಕಚೇರಿಯಲ್ಲಿ ಒಬ್ಬ PA ಇವ್ರ ಕೆಲಸಕ್ಕೆ ಫಾಲೋಅಪ್ ಮಾಡೋಕ್ಕೆ ಬಿಟ್ಟಿದ್ದೆ. ಇದು ಸುಳ್ಳು ಅಂತ ಹೇಳ್ಬೇಡಿ, ನಾನು ರಾಜಕೀಯ ನಿವೃತ್ತಿ ಆಗ್ತೀನಿ. ಮುಖ ನೋಡೋಕೆ ಅಸಹ್ಯ ಆಗುತ್ತೆ, ಹೆಸರು ಹೇಳೋಕೆ ಅಸಹ್ಯ ಆಗುತ್ತೆ. ಆಯ್ತಲ್ಲಪ್ಪ, ನನ್ನ ಮನೇಲಿ 5 ವರ್ಷ ಇದ್ದಿದ್ದಲ್ಲ, ಅವಾಗ ಅಸಹ್ಯ ಅನಿಸ್ತಿಲ್ವಾ? ಮುಖ ನೋಡೋಕ್ಕೆ ನಿನಗೆ. ರಾಜ್ಯ ಬಿಜೆಪಿಯ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಲೇಬೇಕು. ಆದ್ದರಿಂದ ವರಿಷ್ಠರು ನಡೆಸಿದ ಸರಣಿ ಸಭೆಯಲ್ಲಿ ವಿಜೇಂದ್ರ ಪರ ವ್ಯಾಪಕ ಬೆಂಬಲ ವ್ಯಕ್ತವಾಯಿತು. ಸಭೆಯಲ್ಲಿ ಪಾಲ್ಗೊಂಡಿದ್ದ 60ಕ್ಕೂ ಹೆಚ್ಚು ಶಾಸಕರ ಪೈಕಿ 56 ಶಾಸಕರು ವಿಜೇಂದ್ರ ಪರ ಬ್ಯಾಟ್ ಬೀಸಿದ್ದಾರಂತೆ. ಒಬ್ಬರು ಮಾತ್ರ ವಿರೋಧ ವ್ಯಕ್ತಪಡಿಸಿದರೆ 3 ಪಕ್ಷದ ಹಿತಕ್ಕೆ ಬದ್ಧ ಅಂತ ಹೇಳಿದ್ದಾರಂತೆ. ಹಾಗಾಗಿ ಒಂದು ರೀತಿಯಲ್ಲಿ ವಿಜೇಂದ್ರ ಮತ್ತೆ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯುವುದು ನಿಶ್ಚಿತವಾಗಿದೆ. ಇದರ ಬಗ್ಗೆ ಮಾತಾಡಿದ್ದಾರೆ ಕೆಲವರು, ಕೇಳಿಸ್ಕೊಳ್ಳಿ. ಸ್ವಾಮಿ, ಅವ್ರ ಸ್ಟ್ಯಾಂಡರ್ಡ್ ರಾಜ್ಯದ ಜನತೆ ಗೊತ್ತಿದೆ. ಒಳ್ಳೆ ದೊಡ್ಡ ವ್ಯಕ್ತಿ ಯಾರನ್ನಾರು ಹೇಳ್ರ ಹೆಸರು ಯಾಕೆ ಕೇಳ್ತೀರಿ? ನನಗೆ ಅವನ ಹೆಸರು ಕೇಳಲಿಕ್ಕೆ ಅಸಹ್ಯ ಆಗಿದೆ. ಇವ್ರ ಕೆಲಸಗಳನ್ನು, ನಾಮಿನೇಷನ್ಗಳನ್ನು ನಾನು ಮಾಡಿಸ್ಕೊಟ್ಟಿದ್ದೀನಿ. 5 ವರ್ಷ ನನ್ನ ಮನೇಲಿ ಎಲ್ಲ ಬಂದರೂ ಕೆಲಸ ಮಾಡಿಸ್ಕೊಂಡು ನಾನು ಮುಖ್ಯಮಂತ್ರಿ ಹತ್ರ ಕರ್ಕೊಂಡು ಕೆಲಸ ಮಾಡಿಸ್ಕೊಡ್ದೆ. ನನ್ನ ಕಚೇರಿಯಲ್ಲಿ ಒಬ್ಬ PA ಇವ್ರ ಕೆಲಸಕ್ಕೆ ಫಾಲೋಅಪ್ ಮಾಡೋಕ್ಕೆ ಬಿಟ್ಟಿದ್ದೆ. ಇದು ಸುಳ್ಳು ಅಂತ ಹೇಳ್ಬೇಡಿ, ನಾನು ರಾಜಕೀಯ ನಿವೃತ್ತಿ ಆಗ್ತೀನಿ. ಮುಖ ನೋಡೋಕೆ ಅಸಹ್ಯ ಆಗುತ್ತೆ, ಹೆಸರು ಹೇಳೋಕೆ ಅಸಹ್ಯ ಆಗುತ್ತೆ. ಆಯ್ತಲ್ಲಪ್ಪ, ನನ್ನ ಮನೇಲಿ 5 ವರ್ಷ ಇದ್ದಿದ್ದಲ್ಲ, ಅವಾಗ ಅಸಹ್ಯ ಅನಿಸ್ತಿಲ್ವಾ? ಮುಖ ನೋಡೋಕ್ಕೆ ನಿನಗೆ. ರಾಜ್ಯ ಬಿಜೆಪಿಯ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಲೇಬೇಕು. ಆದ್ದರಿಂದ ವರಿಷ್ಠರು ನಡೆಸಿದ ಸರಣಿ ಸಭೆಯಲ್ಲಿ ವಿಜೇಂದ್ರ ಪರ ವ್ಯಾಪಕ ಬೆಂಬಲ ವ್ಯಕ್ತವಾಯಿತು. ಸಭೆಯಲ್ಲಿ ಪಾಲ್ಗೊಂಡಿದ್ದ 60ಕ್ಕೂ ಹೆಚ್ಚು ಶಾಸಕರ ಪೈಕಿ 56 ಶಾಸಕರು ವಿಜೇಂದ್ರ ಪರ ಬ್ಯಾಟ್ ಬೀಸಿದ್ದಾರಂತೆ.
ಒಬ್ಬರು ಮಾತ್ರ ವಿರೋಧ ವ್ಯಕ್ತಪಡಿಸಿದರೆ ಮೂವರು ಪಕ್ಷದ ಹಿತಕ್ಕೆ ಬದ್ಧ ಅಂತ ಹೇಳಿದ್ದಾರಂತೆ. ಹಾಗಾಗಿ ಒಂದು ರೀತಿಯಲ್ಲಿ ವಿಜೇಂದ್ರ ಮತ್ತೆ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯುವುದು ನಿಶ್ಚಿತವಾಗಿದೆ. ಇದರ ಬಗ್ಗೆ ಮಾತಾಡಿದ್ದಾರೆ ಕೆಲವರು, ಕೇಳಿಸ್ಕೊಳ್ಳಿ. ರೇಣುಕಾಚಾರ್ಯ ಅವರು ಸ್ವತಃ ಸಮಯ ಅವ್ರ ಸ್ಟ್ಯಾಂಡರ್ಡ್ ರಾಜ್ಯದ ಜನತೆ ಗೊತ್ತಿದೆ. ಒಳ್ಳೆ ದೊಡ್ಡ ವ್ಯಕ್ತಿ ಯಾರನ್ನಾರು ಹೇಳ್ರ ಹೆಸರು ಯಾಕೆ ಕೇಳ್ತೀರಿ? ನನಗೆ ಅವನ ಹೆಸರು ಕೇಳಲಿಕ್ಕೆ ಅಸಹ್ಯ ಆಗಿದೆ. ಇವ್ರ ಕೆಲಸಗಳನ್ನು ನಾಮಿನೇಷನ್ಗಳನ್ನು ನಾನು ಮಾಡಿಸ್ಕೊಟ್ಟಿದ್ದೀನಿ. 5 ವರ್ಷ ನನ್ನ ಮನೇಲಿ ಎಲ್ಲ ಬಂದರೂ ಕೆಲಸ ಮಾಡಿಸ್ಕೊಂಡು ನಾನು ಮುಖ್ಯಮಂತ್ರಿ ಹತ್ರ ಕರ್ಕೊಂಡು ಕೆಲಸ ಮಾಡಿಸ್ಕೊಡ್ತಿದ್ದೆ. ನನ್ನ ಕಚೇರಿಯಲ್ಲಿ ಒಬ್ಬ ಪಿ ಎನ ಇವ್ರ ಕೆಲಸಕ್ಕೆ ಫಾಲೋಅಪ್ ಮಾಡೋಕ್ಕೆ ಬಿಟ್ಟಿದ್ದೆ. ಇದು ಸುಳ್ಳು ಅಂತ ಹೇಳ್ಬಿಡಿ, ನಾನು ರಾಜಕೀಯ ನಿವೃತ್ತಿ ಆಗ್ತೀನಿ. ಮುಖ ನೋಡೋಕೆ ಅಸಹ್ಯ ಆಗುತ್ತೆ, ಹೆಸರು ಹೇಳೋಕೆ ಅಸಹ್ಯ ಆಗುತ್ತೆ. ಆಯ್ತಲ್ಲಪ್ಪ, ನನ್ನ ಮನೇಲಿ 5 ವರ್ಷ ಇದ್ದಿದ್ದಲ್ಲ, ಆವಾಗ ಅಸಹ್ಯ ಅನಿಸ್ತಿದ್ವಾ ಮುಖ ನೋಡೋಕ್ಕೆ ನಿನಗೆ? ರಾಜ್ಯ ಬಿಜೆಪಿಯ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಲೇಬೇಕು. ಆದ್ದರಿಂದ ವರಿಷ್ಠರು ನಡೆಸಿದ ಸರಣಿ ಸಭೆಯಲ್ಲಿ ವಿಜೇಂದ್ರ ಪರ ವ್ಯಾಪಕ ಬೆಂಬಲ ವ್ಯಕ್ತವಾಯಿತು. ಸಭೆಯಲ್ಲಿ ಪಾಲ್ಗೊಂಡಿದ್ದ 60ಕ್ಕೂ ಹೆಚ್ಚು ಶಾಸಕರ ಪೈಕಿ 56 ಶಾಸಕರು ವಿಜೇಂದ್ರ ಪರ ಬ್ಯಾಟ್ ಬೀಸಿದ್ದಾರಂತೆ. ಒಬ್ಬರು ಮಾತ್ರ ವಿರೋಧ ವ್ಯಕ್ತಪಡಿಸಿದರೆ ಮೂವರು ಪಕ್ಷದ ಹಿತಕ್ಕೆ ಬದ್ಧ ಅಂತ ಹೇಳಿದ್ದಾರಂತೆ. ಹಾಗಾಗಿ ಒಂದು ರೀತಿಯಲ್ಲಿ ವಿಜೇಂದ್ರ ಮತ್ತೆ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯುವುದು ನಿಶ್ಚಿತವಾಗಿದೆ. ಇದರ ಬಗ್ಗೆ ಮಾತಾಡಿದ್ದಾರೆ ಕೆಲವರು, ಕೇಳಿಸ್ಕೊಳ್ಳಿ. ರೇಣುಕಾಚಾರ್ಯ ಅವರು ಸ್ವತಃ ಸಮಯ ಅವ್ರ ಸ್ಟ್ಯಾಂಡರ್ಡ್ ರಾಜ್ಯದ ಜನತೆ ಗೊತ್ತಿದೆ. ಒಳ್ಳೆ ದೊಡ್ಡ ವ್ಯಕ್ತಿ ಯಾರನ್ನಾರು ಹೇಳ್ರ ಹೆಸರು ಯಾಕೆ ಕೇಳ್ತೀರಿ? ನನಗೆ ಅವನ ಹೆಸರು ಕೇಳಲಿಕ್ಕೆ ಅಸಹ್ಯ ಆಗಿದೆ. ಇವ್ರ ಕೆಲಸಗಳನ್ನು ನಾಮಿನೇಷನ್ಗಳನ್ನು ನಾನು ಮಾಡಿಸ್ಕೊಟ್ಟಿದ್ದೀನಿ. 5 ವರ್ಷ ನನ್ನ ಮನೇಲಿ ಎಲ್ಲ ಬಂದರೂ ಕೆಲಸ ಮಾಡಿಸ್ಕೊಂಡು ನಾನು ಮುಖ್ಯಮಂತ್ರಿ ಹತ್ರ ಕರ್ಕೊಂಡು ಕೆಲಸ ಮಾಡಿಸ್ಕೊಡ್ತಿದ್ದೆ. ನನ್ನ ಕಚೇರಿಯಲ್ಲಿ ಒಬ್ಬ ಪಿ ಎನ ಇವ್ರ ಕೆಲಸಕ್ಕೆ ಫಾಲೋಅಪ್ ಮಾಡೋಕ್ಕೆ ಬಿಟ್ಟಿದ್ದೆ. ಇದು ಸುಳ್ಳು ಅಂತ ಹೇಳ್ಬಿಡಿ, ನಾನು ರಾಜಕೀಯ ನಿವೃತ್ತಿ ಆಗ್ತೀನಿ. ಮುಖ ನೋಡೋಕೆ ಅಸಹ್ಯ ಆಗುತ್ತೆ, ಹೆಸರು ಹೇಳೋಕೆ ಅಸಹ್ಯ ಆಗುತ್ತೆ. ಆಯ್ತಲ್ಲಪ್ಪ, ನನ್ನ ಮನೇಲಿ 5 ವರ್ಷ ಇದ್ದಿದ್ದಲ್ಲ, ಆವಾಗ ಅಸಹ್ಯ ಅನಿಸ್ತಿದ್ವಾ ಮುಖ ನೋಡೋಕ್ಕೆ ನಿನಗೆ? ರಾಜ್ಯ ಬಿಜೆಪಿಯ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಲೇಬೇಕು. ಆದ್ದರಿಂದ ವರಿಷ್ಠರು ನಡೆಸಿದ ಸರಣಿ ಸಭೆಯಲ್ಲಿ ವಿಜೇಂದ್ರ ಪರ ವ್ಯಾಪಕ ಬೆಂಬಲ ವ್ಯಕ್ತವಾಯಿತು. ಸಭೆಯಲ್ಲಿ ಪಾಲ್ಗೊಂಡಿದ್ದ 60ಕ್ಕೂ ಹೆಚ್ಚು ಶಾಸಕರ ಪೈಕಿ 56 ಶಾಸಕರು ವಿಜೇಂದ್ರ ಪರ ಬ್ಯಾಟ್ ಬೀಸಿದ್ದಾರಂತೆ. ಒಬ್ಬರು ಮಾತ್ರ ವಿರೋಧ ವ್ಯಕ್ತಪಡಿಸಿದರೆ ಮೂವರು ಪಕ್ಷದ ಹಿತಕ್ಕೆ ಬದ್ಧ ಅಂತ ಹೇಳಿದ್ದಾರಂತೆ. ಹಾಗಾಗಿ ಒಂದು ರೀತಿಯಲ್ಲಿ ವಿಜೇಂದ್ರ ಮತ್ತೆ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯುವುದು ನಿಶ್ಚಿತವಾಗಿದೆ. ಇದರ ಬಗ್ಗೆ ಮಾತಾಡಿದ್ದಾರೆ ಕೆಲವರು, ಕೇಳಿಸ್ಕೊಳ್ಳಿ. ರಾಜ್ಯ ಬಿಜೆಪಿಯ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಲೇಬೇಕು. ಆದ್ದರಿಂದ ವರಿಷ್ಠರು ನಡೆಸಿದ ಸರಣಿ ಸಭೆಯಲ್ಲಿ ವಿಜೇಂದ್ರ ಪರ ವ್ಯಾಪಕ ಬೆಂಬಲ ವ್ಯಕ್ತವಾಯಿತು. ಸಭೆಯಲ್ಲಿ ಪಾಲ್ಗೊಂಡಿದ್ದ 60ಕ್ಕೂ ಹೆಚ್ಚು ಶಾಸಕರ ಪೈಕಿ 56 ಶಾಸಕರು ವಿಜೇಂದ್ರ ಪರ ಬ್ಯಾಟ್ ಬೀಸಿದ್ದಾರಂತೆ. ಒಬ್ಬರು ಮಾತ್ರ ವಿರೋಧ ವ್ಯಕ್ತಪಡಿಸಿದರೆ ಮೂವರು ಪಕ್ಷದ ಹಿತಕ್ಕೆ ಬದ್ಧ ಅಂತ ಹೇಳಿದ್ದಾರಂತೆ. ಹಾಗಾಗಿ ಒಂದು ರೀತಿಯಲ್ಲಿ ವಿಜೇಂದ್ರ ಮತ್ತೆ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯುವುದು ನಿಶ್ಚಿತವಾಗಿದೆ. ಇದರ ಬಗ್ಗೆ ಮಾತಾಡಿದ್ದಾರೆ ಕೆಲವರು, ಕೇಳಿಸ್ಕೊಳ್ಳಿ. ರೇಣುಕಾಚಾರ್ಯ ಅವರು ಸ್ವತಃ ಸಮಯ ಅವ್ರ ಸ್ಟ್ಯಾಂಡರ್ಡ್ ರಾಜ್ಯದ ಜನತೆ ಗೊತ್ತಿದೆ. ಒಳ್ಳೆ ದೊಡ್ಡ ವ್ಯಕ್ತಿ ಯಾರನ್ನಾರು ಹೇಳ್ರ ಹೆಸರು ಯಾಕೆ ಕೇಳ್ತೀರಿ? ನನಗೆ ಅವನ ಹೆಸರು ಕೇಳಲಿಕ್ಕೆ ಅಸಹ್ಯ ಆಗಿದೆ. ಇವ್ರ ಕೆಲಸಗಳನ್ನು ನಾಮಿನೇಷನ್ಗಳನ್ನು ನಾನು ಮಾಡಿಸ್ಕೊಟ್ಟಿದ್ದೀನಿ. 5 ವರ್ಷ ನನ್ನ ಮನೇಲಿ ಎಲ್ಲ ಬಂದರೂ ಕೆಲಸ ಮಾಡಿಸ್ಕೊಂಡು ನಾನು ಮುಖ್ಯಮಂತ್ರಿ ಹತ್ರ ಕರ್ಕೊಂಡು ಕೆಲಸ ಮಾಡಿಸ್ಕೊಡ್ತಿದ್ದೆ. ನನ್ನ ಕಚೇರಿಯಲ್ಲಿ ಒಬ್ಬ ಪಿ ಎನ ಇವ್ರ ಕೆಲಸಕ್ಕೆ ಫಾಲೋಅಪ್ ಮಾಡೋಕ್ಕೆ ಬಿಟ್ಟಿದ್ದೆ. ಇದು ಸುಳ್ಳು ಅಂತ ಹೇಳ್ಬಿಡಿ, ನಾನು ರಾಜಕೀಯ ನಿವೃತ್ತಿ ಆಗ್ತೀನಿ. ಮುಖ ನೋಡೋಕೆ ಅಸಹ್ಯ ಆಗುತ್ತೆ, ಹೆಸರು ಹೇಳೋಕೆ ಅಸಹ್ಯ ಆಗುತ್ತೆ. ಆಯ್ತಲ್ಲಪ್ಪ, ನನ್ನ ಮನೇಲಿ 5 ವರ್ಷ ಇದ್ದಿದ್ದಲ್ಲ, ಆವಾಗ ಅಸಹ್ಯ ಅನಿಸ್ತಿದ್ವಾ ಮುಖ ನೋಡೋಕ್ಕೆ ನಿನಗೆ?